ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ ಗ್ರಂಥ 4ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ 4:24 ಸಾಕು ಸಾಕು 24 ಇನ್ನೊಬ್ರು ಓದ್ರಿ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಲ್ಲೆಲೂಯಾ. ಇದ್ದೀರಾ? ಇವತ್ತು ನಾವು ತುಂಬ ಆಳವಾಗಿ ಹೋಗೋದು ಬೇಡ, ಹಾಗೆ ಮೇಲ್ ಹೋಗೋಣ, ಸರಿನ್ರಾ? ಹಲ್ಲೆಲೂಯಾ. ಪ್ರಾರ್ಥನೆ ನಾವು ಮಾಡ್ತೇವೆ. ಯಾರಿಗೋಸ್ಕರ ಮಾಡ್ತೀವಿ ಪ್ರಾರ್ಥನೆ? ಯಾರಿಗೋಸ್ಕರ ಮಾಡ್ತೀವಿ ಪ್ರಾರ್ಥನೆ? ಹೇಳ್ರಿ, ಯಾರಿಗೋಸ್ಕರ ಮಾಡ್ತೀವಿ? ಪ್ರಾರ್ಥನೆ ಯಾರಿಗೋಸ್ಕರ ಮಾಡ್ತೀರಾ? ನಮಗೋಸ್ಕರ ಮಾಡ್ತೀವಿ. ಹೌದಾ? ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ? ಏನ್ ಕೇಳ್ತೀವಿ? ನಮಗೋಸ್ಕರ ಅಂದ್ರೆ ನಮ್ಮ ಮನೆಯವ್ರಿಗಾಗಿರ್ಬೋದು, ನಮ್ದಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ಜನರಿಗಾಗಿ. ಏಸಪ್ಪ ನೀನ್ ಚೆನ್ನಾಗಿರುವಾಗಂತ ಪ್ರಾರ್ಥನೆ ಮಾಡ್ತೀವ? ಯಾರಿಗೆ ಪ್ರಾರ್ಥನೆ ಮಾಡ್ತೀವಿ? ಸರಿನಾ? ವಾಕ್ಯ ನಾವು ಕೇಳ್ತೀವ? ಯಾರಿಗೋಸ್ಕರ ಕೇಳ್ತೀವಿ? ಯಾರಿಗೋಸ್ಕರ? ನಮಗೋಸ್ಕರ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳಿಬೇಕು, ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ನಡಿಬೇಕು, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು. ಸರಿನಾ? ಉಪವಾಸ ಯಾರಿಗೆ ಮಾಡ್ತೇವೆ? ಯಾರಿಗೆ ಮಾಡ್ತೀವಿ ಉಪವಾಸ? ಏಸಪ್ಪ ನಿನಗೆ ಚೆನ್ನಾಗಿ ಊಟ ಸಿಗ್ಲಿ ಅಂತ ಮಾಡ್ತೀವ? ಏನಿಗೆ ಮಾಡ್ತೀವಿ ಉಪವಾಸ? ನಮ್ಮ ಆತ್ಮಿಕ ಜೀವಿತ ಬೆಳಿಬೇಕು ಅಂತ ಉಪವಾಸ ಮಾಡ್ತೀವಿ. ಆದ್ರೆ ಆರಾಧನೆ ಮಾತ್ರ ವ್ಯತ್ಯಾಸ. ಆರಾಧನೆ ಯಾರಿಗೆ ಮಾಡ್ತೇವೆ? ಹೌದಾ? ನೋಡ್ರಿ, ಈ ಭೂಮಿಯಲ್ಲಿ ನಾವೇನೇ ಮಾಡಿದ್ರು ಎಲ್ಲ ನಮಗೋಸ್ಕರವೇ. ಕಾಣಿಕೆ ಯಾರಿಗೋಸ್ಕರ ಕೊಡ್ತೇವೆ? ಯಾರಿಗಾಗಿ ಕೊಡ್ತೇವೆ? ಕೊಡಿರಿ ಉಡಿಸಲ್ ಕೊಡುತ್ತಂತೆ ನಾವು ಕೊಡಲ್ಲ. ಹೌದಾ? ಕಾಣಿಕೆ ಕೊಡ್ತೇವೆ, ಎಲ್ಲ ನಮಗೋಸ್ಕರ ಮಾಡ್ತೇವೆ. ಆದ್ರೆ ಈ ಆರಾಧನೆ ಮಾತ್ರ ದೇವರಿಗೆ ಸಂಬಂಧಪಟ್ಟದ್ದು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ 4:24, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸೋರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಲ್ಲೆಲೂಯಾ. ನೋಡಿ, ನಾವು ಆರಾಧನೆ ಮಾಡುವಾಗ ನಾವು ಆತ್ಮದಿಂದ, ಸತ್ಯದಿಂದ ನಾವು ದೇವರನ್ನ ಆರಾಧಿಸಬೇಕು. ಹಲ್ಲೆಲೂಯಾ. ನೋಡ್ರಿ, ಸೈತಾನು, ಲೂಸಿಫರ್ನು ಪರಲೋಕದಿಂದ ಬೀಳಲು ಮೂಲ ಕಾರಣ ಏನು? ಏನ್ ಕಾರಣ? ಎಲ್ಲರೂ ಅವನ್ನ ಆರಾಧಿಸ್ಬೇಕು. ಆಮೇಲೆ ಏನ್ ಕಾರಣ? ಹೇಳ್ರಿ, ಏನ್ ಕಾರಣ? ಅಯ್ಯೋ, ಏನಿಲ್ವಾ? ಸ್ವಹಾನ್ ಹೊಡಿತೀನಿ ನಿನಗೆ. ಯಾಕೆ ಬಿದ್ದ? ಹಲ್ಲೆಲೂಯಾ. ಅವನಿಗೆ ಕೊಟ್ಟಂತ ತಲಾಂತುಗಳನ್ನ ತನಗೋಸ್ಕರ ಉಪಯೋಗಿಸಲು ಪ್ರಾರಂಭ ಮಾಡ್ದ. ಹೌದಾ? ತನಗೋಸ್ಕರ. ಬಹಳಷ್ಟು ಕಾರಣಗಳಿದಾವೆ. ಅದರಲ್ಲಿ ಇದು ಒಂದು ಕಾರಣ. ಏನು? ತನಗೋಸ್ಕರ. ನಾನು ಆರಾಧನೆ ಮಾಡಿದ್ರೆ, ನಾನು ರೆಕ್ಕೆಗಳನ್ನು ಬಿಚ್ಚುವುದಾದ್ರೆ ಏನಾಗ್ತದೆ? ಅಟ್ಮಾಸ್ಫಿಯರ್ ಬದಲ್ತದೆ. ಯಾವ ದೇವದೂತನು ಹೋಗದೇ ಇರುವಂತ ಆ ಒಂದು ಸ್ಥಳಕ್ಕೆ ನಾನು ಮಾತ್ರ ಹೋಗ್ತೇನೆ. ಹಲ್ಲೆಲೂಯಾ. ಆರಾಧನೆಯನ್ನ ತನಗೋಸ್ಕರ ಯಾವಾಗ ಉಪಯೋಗ ಮಾಡಿಕೊಂಡು ದೇವರನ್ನು ತಳ್ಳಿಬಿಟ್ಟ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವೆಲ್ಲೇ ಆರಾಧನೆ ಮಾಡಿದರು, ನಾವು ವೈಯಕ್ತಿಕವಾಗಿ ಆರಾಧನೆ ಮಾಡಿದರು, ಆಲಯದಲ್ಲಿ ಆರಾಧನೆ ಮಾಡಿದರು, ಆರಾಧನೆ ಯಾರಿಗೆ ಸಮರ್ಪಕವಾಗಬೇಕು? ದೇವರಿಗೆ ಸಮರ್ಪಕವಾಗಬೇಕು. ಎದುರುಗಡೆ ಇರೋರು ನಮ್ಮನ್ನ, ನೀವು ಚೆನ್ನಾಗಿ ಆಡಿದ್ರಿ, ರಾಗವಾಗಿ ಹಾಡಿದ್ರಿ, ಬಹಳ ಚಂದ ಆಡಿದ್ರಿ ಅಂತ ಹೇಳಿದ್ರು. ನೀವು ಚೆನ್ನಾಗೇ ಆಡ್ಲಿಲ್ಲ, ರಾಗದಿಂದ ಹಾಡಲಿಲ್ಲ ಅಂತ ನಮಗೆ ಹೇಳಿದ್ರು. ನಾವು ಆರಾಧನೆ ಮಾಡುವಾಗ ಆತ್ಮೀಯ ರೀತಿಯಲ್ಲಿ, ಅಂದ್ರೆ ಆತ್ಮದಿಂದ, ಸತ್ಯದಿಂದ
ದೇವರಿಗೆ ಆರಾಧನೆ ಮಾಡುವಾಗ ಆ ಆರಾಧನೆನ ದೇವರು ಮೆಚ್ಚಿಕೊಳ್ತಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಪರಲೋಕದಲ್ಲಿ ನಾವು ನೋಡುವಾಗ, ಪರಲೋಕದ ಯಾವುದೇ ಒಂದು ವಾಕ್ಯಗಳನ್ನ ನಾವು ತೆಗೆದು ನೋಡುವಾಗ ಅಲ್ಲಿ ಏನಿರ್ತದೆ? ಮುಖ್ಯವಾಗಿ ಏನಿರ್ತದೆ? ಏನಿರ್ತದಪ್ಪ? ಏನಿರ್ತದೆ ಪರಲೋಕದಲ್ಲಿ? ಮುಖ್ಯವಾಗಿ ಏನ್ ನೋಡಿದ್ದೀರಾ ನೀವು? ಏನ್ ನೋಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದಾರೆ ಅವರು? ಹರಟೆ ಹೊಡಿತೀರಾ? ಏನ್ ಮಾಡ್ತಾ ಇದಾರೆ? ಫಸ್ಟ್ ನಾವು ಪರಲೋಕ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಫಸ್ಟ್ ಕಾಣದೆ ಆರಾಧನೆ. ಕೋಟ್ಯಾನು ಕೋಟಿ ದೇವದೂತರು, ಹಲ್ಲೆಲೂಯಾ, ಓ ಸ್ತೋತ್ರ, ಯಜ್ಞದ ಕುರಿಯಾದಾತನು ಆ ಒಂದು ಪರಲೋಕದ ಮಧ್ಯದಲ್ಲಿ ಆಸನ ರೂಢನಾಗಿ 24 ಹಿರಿಯರು ತಮ್ಮ ಏನು ತಲೆಯಲ್ಲಿರುವಂತಹ ಕಿರೀಟವನ್ನು ಆತನ ಪಾದಗಳಿಗೆ ಇಟ್ಟು, ಆಮೇಲೆ ಹಲ್ಲೆಲೂಯಾ ಸಾಷ್ಟಾಂಗ ಬೆರಗಿ 4 ಜೀವಿಗಳೊಟ್ಟಿಗೆ ಸೇರಿ, ಕರ್ತನೇ ನೀನು ಪರಿಶುದ್ಧನು 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 ಅಂತ ಆರಾಧಿಸ್ತಲೇ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಆರಾಧನೆ ಈ ಜನರಿಗೆ ಮೆಚ್ಚುಗೆ ಆಗುತ್ತೋ ಇಲ್ಲೋ, ನಮ್ಮ ಆರಾಧನೆ ದೇವರು ಸಂತೋಷ ಪಡಬೇಕು. ಹಲ್ಲೆಲೂಯಾ. ಆವಾಗಲೇ ನಮ್ಮ ಆರಾಧನೆಯಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಹಲ್ಲೆಲೂಯಾ. ನಾವು ರಾಗವನ್ನು ಹಾಡ್ತೇವೆ, ಆರಾಧನೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ನಾವು ಆರಾಧನೆ ಮಾಡುವಾಗ ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಹಲ್ಲೆಲೂಯಾ. ಅದಕ್ಕೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಅಂದ್ರೆ ಆತ್ಮದಿಂದ ಮತ್ತೆ ಸತ್ಯದಿಂದ. ಆತ್ಮದಿಂದ ಅಂದ್ರೆ ಏನು? ಸುಮ್ಮನೆ ಎಲ್ಲರೂ ನೋಡ್ಲಿ, ನಮ್ಮನ್ನ ಮೆಚ್ಚಿಕೊಳ್ಳಿ, ನಾನು ಚೆನ್ನಾಗಿ ಆಡ್ತಾ ಇದ್ದೇನೆ ಅಂತ ಹಾಡುವುದಲ್ಲ. ಆತ್ಮೀಯ ರೀತಿಯಲ್ಲಿ ಅಂದ್ರೆ ಆತ್ಮದಿಂದ ದೇವರೊಟ್ಟಿಗೆ ಕನೆಕ್ಟ್ ಆಗೋದು. ಹಲ್ಲೆಲೂಯಾ. ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ನಾನು ಯಾರಿಗೋಸ್ಕರ ಈ ಆರಾಧನೆನ ಮಾಡ್ತಾ ಇದ್ದೇನೆ, ಈ ರಾಗವನ್ನ ಯಾರಿಗಾಗಿ ಹಾಡ್ತಾ ಇದ್ದೇನೆ, ಇದನ್ನ ಯಾರಿಗೆ ನಾನು ಸಮರ್ಪಕ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅನೇಕ ಸಮಯಗಳು ನಾವು ಯಾರಿಗೆ ಸಮರ್ಪಿಸ್ತೇವೆ? ನಮ್ಮ ಎದುರುಗಡೆ ಇರೋರಿಗೆ ನಮ್ಮನ್ನು ಸಮರ್ಪಿಸ್ತೇವೆ. ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕಂತ ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಆರಾಧನೆ ಮಾಡ್ತೀವಿ. ಹಲ್ಲೆಲೂಯಾ. ಇದೀರಾ? ನಾವು ಸ್ವಲ್ಪ ಚೆನ್ನಾಗಿ ರಾಗವಾಗಿ ಆಡ್ತೀವಂತ ನಮಗೆ ಗೊತ್ತಾಗ್ಬಿಟ್ರೆ ನಾವು ಹಾಡೋದು ಹೇಗಿರುತ್ತೆ ಹೇಳ್ರಿ? ಯಾರಾದ್ರೂ ಬಂದು ಒಂದು ದಿವಸ ಬಹಳ ಚೆನ್ನಾಗಿ ಆಡ್ತೀರಿ ನೀವು, ಬಹಳ ರಾಗವಾಗಿ, ಬಹಳ ಇಂಪಾಗಿದೆ ಅಂತ ನಮಗೆ ಆ ವಿಷಯ ಕೇಳಿದ್ರೆ, ನಾವು ಮಾರನೇ ದಿವಸ ಮಾಡುವಂತ ಆರಾಧನೆ ಹೇಗಿರುತ್ತೆ? ವ್ಯತ್ಯಾಸವಾಗಿ. ಅಂದ್ರೆ ಅದೇ ರಾಗದಲ್ಲೇ ಆಡ್ತೇವೆ, ಅದೇ ಟ್ಯೂನಲ್ಲೇ ಆಡ್ತೇವೆ, ಅದೇ ಇಂಪಾಗಿ ಆಡ್ತೇವೆ, ಆದರೆ ಒಳಗೆ ಸತ್ಯ ಇರೋದಿಲ್ಲ. ಏನಿರ್ತದೆ ಒಳಗೆ ಏನಿರುತ್ತೆ? ಸುಳ್ಳಿರುತ್ತೆ. ಏನ್ ಸುಳ್ಳು? ದೇವರಿಗೆ ಆರಾಧನೆ ಮಾಡ್ತೀವಿ ಅಂತ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಿರ್ತೀವಿ. ದೇವರೇ ಆರಾಧನೆ ಮಾಡ್ತೀವಿ ಅಂತ ಹೇಳಿ ಎದುರುಗಡೆ ಇರೋರು ಮೆಚ್ಚಿಕೊಳ್ಳಬೇಕು ಅಂತ ನಾವು ಹಾಡುಗಳನ್ನು ಹೇಳ್ತಾ ಇರ್ತೀವಿ. ಹೌದಾ? ಇಂಥ ಆರಾಧನೆಯನ್ನ ದೇವರು ಸ್ವೀಕಾರ ಮಾಡೋದಿಲ್ಲ. ಹಲ್ಲೆಲೂಯಾ. ನಮ್ಮ ಆರಾಧನೆ ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿರಬೇಕು, ದೇವರನ್ನ ಮೇಲೆತ್ತುವಂಥದ್ದಾಗಿರಬೇಕು. ಎಷ್ಟೋ ಈ ದಿನಗಳಲ್ಲಿ ಹಾಡುಗಳನ್ನ ಬರುತ್ತೆ, ನೀವು ಕೇಳಿ ನೋಡ್ರಿ, ಆ ಹಾಡುಗಳಲ್ಲಿ ತಮ್ಮನ್ನೇ ಹೆಚ್ಚಿಸಿಕೊಳ್ತಾ ಇರ್ತಾರೆ, ದೇವರನ್ನ ಹೆಚ್ಚಿಸೋದಿಲ್ಲ. ಹಲ್ಲೆಲೂಯಾ. ತಮ್ಮನ್ನ ಹೆಚ್ಚಿಸಿಕೊಳ್ತಾ ಇರ್ತಾರೆ. ಹಿಂಗೆ ಒಂದು ಸಾರಿ ಜಾನ್ ಜಬರಾಜ್ ಅವರ ಒಂದು ಏನು ಹಾಗೆ ಸಂದರ್ಶನ ಮಾತನಾಡ್ತಾ ಇದ್ದಾಗ ಅವರೊಂದು ಮಾತು ಹೇಳಿದ್ರು. ಉಯ್ಯರ್ ಮಲೆಯೋ ಹಾಡು ಬಂದಾಗ ಬಹಳ ಹಿಟ್ ಆಯಿತು, ಬಹಳ ಚೆನ್ನಾಗಿತ್ತು ಹಾಡು, ಬಹಳ ಏನು ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು. ಅವಾಗ ಅವ್ರನ್ನ ಕರೆಸಿ ಒಂದು ಸಂದರ್ಶನ ಮಾಡ್ತಾರೆ. ಅಷ್ಟೇ, ಬಹಳ ಚೆನ್ನಾಗಿದೆ ಹಾಡು, ಬಹಳ ಚೆನ್ನಾಗಿದೆ, ಹೆಂಗೆ ನೀವು ಬರೆದ್ರಿ, ಯಾವ ಪರಿಸ್ಥಿತಿಯಲ್ಲಿ ಈ ರಾಗವನ್ನು ಬರೆದ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ? ಮಗನೇ, ನೀನು ಭಯಪಡಬೇಡ, ನಾನಿದ್ದೀನಿ, ಯಾರನ್ನು ಇದು ಮಾಡ್ಕೋಬೇಡ, ನೀನು ಹಾಡು. ಹಲ್ಲೆಲೂಯಾ. ಅಲ್ಲಿ ಏನಾಯ್ತು ಅಂದ್ರೆ, ನನಗನ್ಸಿದ್ದೇನೆಂದ್ರೆ, ದೇವರನ್ನ ಮಹಿಮೆ ಪಡಿಸುವುದನ್ನು ಬಿಟ್ಟು ಅಲ್ಲಿ ತನ್ನನ್ನೇ ಅವರು ಹೆಚ್ಚಿಸಿಕೊಳ್ಳುವುದನ್ನು ನಾನು ನೋಡಿದೆ.
ಅವರ ಮಾತಿನಲ್ಲಿ, ಅವ್ರು ಹೇಳಿದಂಥ ಆ ಕ್ಲಾರಿಫಿಕೇಶನಲ್ಲಿ ನನಗೆ ಸಮಾಧಾನ ಆಗಲಿಲ್ಲ. ಅಂದರೆ ಯಾವುದೇ ಒಂದು ರಾಗ ಇರಲಿ, ಹಾಡುಗಳಿರಲಿ, ಬರೋದು ಎಲ್ಲಿಂದ? ಎಲ್ಲ ಒಳ್ಳೆಯ ವರಗಳು, ಒಳ್ಳೆಯ ದಾನಗಳು ಬರೋದು ಪರಲೋಕದಿಂದ. ಪರಲೋಕದಿಂದ ಬರುವಂಥದ್ದನ್ನು ಅದು ಪರಲೋಕಕ್ಕೆ ನಾವು ಸಮರ್ಪಕವಾಗಿಡದೆ ನಮಗೆ ನಾವು ಉಪಯೋಗಿಸಿಕೊಳ್ಳುವುದಾದರೆ ಅದು ನಮ್ಮನ್ನು ಕೆಡಿಸಿ ಬಿಡುತ್ತದೆ. ಹಲ್ಲೆಲೂಯಾ. ಆ ಒಂದು ಅಭಿಷೇಕ ಬರುವಾಗ ಬುದ್ದಲಿ ಹೊಸದಾಗಿ ಇಲ್ಲದೆ ಹೋದರೆ, ಆ ಬುದ್ದಲಿಯು ದೇವರಿಗೆ ಸಮರ್ಪಕವಾಗಿಲ್ಲದೆ ಹೋದರೆ, ಆ ಬುದ್ದಲಿಯು ಆ ಅಭಿಷೇಕವನ್ನ ತಡೆದುಕೊಳ್ಳುವಂತ ಆ ಒಂದು ಏನು ಅದಕ್ಕೆ ಆ ಬಲ ಇಲ್ಲದೆ ಹೋದರೆ ಏನಾಗ್ತದೆ? ಆ ಬುದ್ದಲಿಯು ಒಡೆದು ಹೋಗ್ತದೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಲ್ವರ. ಅದರಿಂದ ಎಲ್ಲರೂ ಆರಾಧನೆ ಮಾಡ್ತಾರೆ ನಿಜ, ಆದರೆ ಆರಾಧನೆ ಯಾರಿಗೆ ಸಮರ್ಪಿಸ್ತೇವೆ, ಯಾರಿಗೆ ಡೆಡಿಕೇಟ್ ಮಾಡ್ತೇವೆ? ಆರಾಧನೆಯಲ್ಲಿ ನಾವು ನಿಂತಾಗ ಮೈಕಲ್ಲಿ ಹಿಡಿದುಕೊಂಡ್ರು ಸರಿ, ಇಲ್ಲ ಮೈಕ್ ಹಿಡಿದುಕೊಳ್ಳದೆ ನಾವು ಹಾಗೆ ನಿಂತರೂ ಸರಿ, ನಾವು ರಾಗಗಳನ್ನು ಆಡುವಾಗ ರಾಗವನ್ನು ಯಾರಿಗೋಸ್ಕರ ಹಾಡ್ತಾ ಇದ್ದೇವೆ, ಯಾರನ್ನ ಮಹಿಮೆ ಪಡೆದೋಸ್ಕರ ಹಾಡ್ತಾ ಇದ್ದೇವೆ. ಅವತ್ತ ಇತ್ತೀಚಿನ ದಿನಗಳಲ್ಲಿ ಈ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ ಎಲ್ಲ ಟ್ರೆಂಡಿಂಗು ಅಲ್ವಾ? ಏನು ಟ್ರೆಂಡಿಂಗು? ರಾಗಗಳನ್ನ ಹಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಿಜವಾಗ್ಲೂ ಆ ಹಾಡುಗಳೆಲ್ಲ ದೇವರನ್ನ ಮಹಿಮೆ ಪಡಿಸ್ತದ? ಹಲ್ಲೆಲೂಯಾ. ನಮಗೆ ಚೆನ್ನಾಗಿ ಅನ್ಸ್ಬೋದು, ಚೆನ್ನಾಗಿ ಆಡ್ತಾರೆ ಅನ್ಸ್ಬೋದು, ಆದರೆ ಅವರ ಮನಸ್ಸಿಗೆ ಮಾತ್ರ ಗೊತ್ತು, ಅವರಿಗೆ ಮಾತ್ರ ಗೊತ್ತು ಇದನ್ನು ನಾನು ಯಾರಿಗೆ ಸಮರ್ಪಕ ಮಾಡ್ತಾ ಇದ್ದೇನೆ. ನಾವು ಹೇಳ್ತೇವೆ ನಾನು ದೇವರಿಗೋಸ್ಕರನೇ ಮಾಡ್ತಾ ಇದ್ದೇವಂತ, ಆದರೆ ನಮ್ಮ ಹೃದಯವನ್ನ ಕರೆಕ್ಟಾಗಿ ಪರೀಕ್ಷೆ ಮಾಡಿ ನೋಡೋದಾದರೆ ಆ ಹಾಡುಗಳಲ್ಲಿ ಯಾರಿಗೋಸ್ಕರ ಇರ್ತದೆ? ಕೇಳುವವರಿಗೋಸ್ಕರ ಇರ್ತದೆ, ನಮಗೋಸ್ಕರ ಇರ್ತದೆ, ಟ್ರೆಂಡಿಂಗ್ ಆಗುವುದಕ್ಕೋಸ್ಕರ ಇರ್ತದೆ, ವ್ಯೂಸ್ ಬರುವುದಕ್ಕಾಗಿರ್ತದೆ, ಪರಲೋಕ ಸಂತೋಷ ಪಡುವುದಕ್ಕಾಗಿ ಅನೇಕ ಸಮಯದಲ್ಲಿ ಇರಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಆರಾಧನೆ ಯಾರಿಗೆ ಸಮರ್ಪಿಸ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ದೇವರು ಹುಡುಕ್ತಾ ಇದ್ದಾರೆ ಎಂಥವ್ರನ್ನ? ಯೋಹಾನ 4:4 ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ದೇವರು ಮನುಷ್ಯರಾಗಿ ಮುಖವನ್ನು ನೋಡುವನಲ್ಲ, ನಮ್ಮ ಹೃದಯಗಳನ್ನ ಪರೀಕ್ಷಿಸುವ. ಹಲ್ಲೆಲೂಯಾ. ಇದರಲ್ಲಿ ಒಂದು ವಿಷಯನ ಆಡ್ ಮಾಡ್ತಾನೆ. ಏನು ಮನೋಣ್ಣ, ನಾವೇನೋ ಮಾಡಿದ್ದೀವಿ ಅದಕ್ಕೆ ಹೇಳ್ತೀಯಾರೆ ಅಂತ ನಾನು ಹೇಳ್ತಲ್ಲ. ದಯವಿಟ್ಟು ಹಾಗಿಲ್ಲ. ನೀವು ಈಗ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಹೀಗೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವರ. ಎಲ್ಲ ಮಾಡ್ತಾ ಇದ್ದೀರಾ, ವರ್ಷಿಪ್ ಮಾಡ್ತಾ ಇದ್ದೀರಾ, ಹೆಚ್ಚು ಕಡಿಮೆ ಆಗ್ತದೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಒಂದು ಸೇವೆ ನಾವು ಮಾಡ್ತಾನೆ ಅದರಲ್ಲಿ ಬೆಟರ್ ಆಗಕ್ಕಾಗೋದು. ಪರ್ಫೆಕ್ಟ್ ಆಗಿ ಯಾರು ಸೇವೆ ಮಾಡಲಿಕ್ಕೆ ಏನಾಗಲ್ಲ, ಸಾಧ್ಯವೇ ಇಲ್ಲ. ಅದರಲ್ಲಿ ಕೊರತೆಗಳಿರ್ತದೆ, ಸರಿಪಡಿಸಿಕೊಳ್ಳಬೇಕಾದ ವಿಷಯ ಇರ್ತದೆ. ಯಾಕೆ ವಿಡಿಯೋ ಮಾಡೋದಂದ್ರೆ, ಪ್ರತಿ ಸಾರಿ ನೀವು ವಾಕ್ಯವನ್ನು ಹೇಳುವಾಗ, ಆರಾಧನೆ ಮಾಡುವಾಗ ಒಂದು ಸಾರಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ನೋಡ್ರಿ, ಹೇಗೆ ಮಾತನಾಡಿದ್ದೀರಾ, ಹೇಗೆ ಆರಾಧನೆ ಮಾಡಿದ್ದೀರಿ, ಇದರಲ್ಲಿ ಏನು ಸರಿಪಡಿಸಿಕೊಳ್ಳಬಹುದು, ಏನು ಬೆಟರ್ ಮಾಡಿಕೊಳ್ಳಬಹುದು. ಯಾಕೆ ರೆಕಾರ್ಡ್ ಮಾಡ್ತಿದ್ದೀವಿ? ಮಾತಾಡಿ ಹೋಗ್ಬಿಡ್ತೀವಿ, ನಾವೇ ಮರ್ತು ಬಿಡ್ತೀವಿ, ಹೌದಾ ಇಲ್ಲ? ಏನು ಮಾತಾಡಿದೀವಿ ಅಂತಾನೆ ಗೊತ್ತಾಗಲ್ಲ. ಅದರಿಂದ ಅದನ್ನು ರೆಕಾರ್ಡ್ ಮಾಡಿ ನೀವು ಮನೇಲಿ ಕೂತಿ ಒಬ್ಬರೇ ನೋಡ್ಬೇಕು. ಎಲ್ಲರನ್ನ ಕೂತ್ಕೊಂಡು ನೋಡಿದ್ರೆ ಅವ್ರು ಇದು ಹೇಳಿದ್ರೆ ಮತ್ತೆ ನೀವು ನೆಕ್ಸ್ಟ್ ಮಾತಾಡೋದೇ ಇಲ್ಲ, ಹೌದಾ? ಏನು ಮಾಡಿ, ಒಬ್ಬರೇ ಕೂತ್ಕೊಂಡು ಆ ವಿಡಿಯೋನ ನೋಡಿ, ನಾ ಎಲ್ಲಿ ಸರಿಪಡಿಸಿಕೊಳ್ಳಬೇಕು, ಎಲ್ಲಿ ಸರಿ ಮಾಡಿಕೊಳ್ಳಬೇಕು, ಇಲ್ಲಿ ತಪ್ಪಾಗಿದೆ, ಇಲ್ಲಿ ಸರಿಯಾಗಿದೆ, ಇದನ್ನು ಇನ್ನೂ ಬೆಟರ್ ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು, ಇನ್ನೂ ವಾಕ್ಯದ ಆಧಾರದ ಮೇಲೆ ನಾನು ಮಾತಾಡ್ಬೋದಾಗಿತ್ತು, ಹೌದ್ರಾ? ಅದನ್ನು ನಾವು ಸರಿಪಡಿಸಿಕೊಂಡು ಹೋದರೆ, ಹಲ್ಲೆಲೂಯಾ, ಒಂದು ದಿವಸ ಪರಲೋಕದಲ್ಲಿ ಹೋಗಿ ಕ್ರಿಸ್ತನ ಮುಂದೆ ನಿಲ್ಲುವಾಗ ನಿಷ್ಕಳಂಕರಾಗಿಯೂ ಪರಿಶುದ್ಧರಾಗಿ ನಿಲ್ತೇವೆ. ಈ ಭೂಮಿಯಲ್ಲಿ ಇರೋವರೆಗೆ ಏನಿರ್ತದೆ? ಕೊರತೆಗಳು ಇದ್ದೇ ಇರ್ತದೆ. ಭೂಮಿಯಲ್ಲಿರೋವರೆಗೂ ಕಲಿಯುವಂಥದ್ದು ಇದ್ದೇ ಇರ್ತದೆ. ಯಾರು ಕೂಡ ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾವು ಆರಾಧನೆ ಮಾಡುವಾಗ ಯಾರಿಗೋಸ್ಕರ ಆರಾಧನೆ ಮಾಡ್ತೇವೆ ಅನ್ನೋದು ಮುಖ್ಯ. ಹಲ್ಲೆಲೂಯಾ. ಒಂದು ಸಮಯಗಳಲ್ಲಿ 100 ಜನರು ನಮ್ಮ ಮುಂದೆ ಇದ್ದಾರೆ,
1,000 ಜನ ನಮ್ಮ ಮುಂದೆ ಇದ್ದಾರೆ, ಸರಿನಾ? ಅವರ ಮುಂದೆ ಆಡುವಾಗ ನಮ್ಮ ಆರಾಧನೆ ಹೇಗಿರ್ತದೆ? ಹಲ್ಲೆಲೂಯಾ. ಒಂದು ಇಬ್ಬರೇ ಇದ್ದಾರೆ, ಒಬ್ಬರೇ ಇದ್ದಾರೆ, ಅವ್ರ ಮುಂದೆ ನಿಂತು ಆರಾಧನೆ ಮಾಡುವಾಗ ನಮ್ಮ ಆರಾಧನೆ ಹೇಗಿರ್ತದೆ? ಹಲ್ಲೆಲೂಯಾ. ನಾನು ಹೇಳೋ ಆಲೋಚನೆ ಒಂದೇ, ನೀವು ಎಲ್ಲೇ ನಿಂತರೋ, ಎಷ್ಟು ಜನರೇ ಇದ್ದರೂ, ನೀವು ಆರಾಧನೆ ಮಾಡುವಾಗ ದೇವರನ್ನ ಮುಂದಿಟ್ಟುಕೊಂಡು, ದೇವರನ್ನ ಮುಂದೆ ಇಟ್ಟು ಆತನಿಗೆ ಮಹಿಮೆಯಾಗುವಾಗೆ ಆರಾಧನೆ ಮಾಡಿ ನೋಡ್ರಿ, ಆರಾಧನೆ ವ್ಯತ್ಯಾಸವಾಗಿರ್ತದೆ. ಆ ಆರಾಧನೆಯಲ್ಲಿ ದೇವರ ಹೀಲಿಂಗ್ ಪವರ್ ಮುಂದೆ ಹೋಗ್ತದೆ. ಆರಾಧನೆ ಮಾಡುವಾಗಲೇ ದೆವ್ವಗಳು ಒದ್ದಾಡಿ ಹೋಗುವಾಗ ದೇವರು ಮಾಡ್ತಾನೆ. ಆರಾಧನೆ ಮಾಡುವಾಗಲೇ ಜನರು ಕಣ್ಣೀರಿಟ್ಟು ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳುವಾಗೆ ಆ ಅಭಿಷೇಕವು ಹೊರಡ್ತದೆ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಮಹಿಮೆಯಾದ ಅಭಿಷೇಕತೆ ನೋಡ್ರಿ. ಆ ಸೌಲನು ದೇವರು ಕಳಿಸಿದಂತ ದುರಾತ್ಮದಿಂದ ತುಂಬಿಸಲ್ಪಟ್ಟಾಗ, ಹಲ್ಲೆಲೂಯಾ, ಯಾರ್ಯಾರನೋ ಕರೆಸ್ತಾರೆ, ಏನೂ ಆಗೋದಿಲ್ಲ. ಹಲ್ಲೆಲೂಯಾ. ಯಾರೋ ಒಬ್ಬ ಹೇಳ್ತಾನೆ, ದಾವೀದ ಚೆನ್ನಾಗಿ ಹಾಡು ಹೇಳ್ತಾನೆ, ಅವನು ಹಾಡು ಹೇಳಿದ್ರೆ ಸ್ವಲ್ಪ ಏನಾಗತ್ತೆ, ರಾಜನಿಗೆ ಸಮಾಧಾನ ಆಗ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಸರಿ, ಯಾರ್ಯಾರನೋ ಟ್ರೈ ಮಾಡಿದ್ವಿ, ಹಲ್ಲೆಲೂಯಾ, ಇವನು ಟ್ರೈ ಮಾಡ ಅಂತ ಕರೆಸ್ತಾರೆ. ಅವನೊಂದು ಹಾರ್ಪನ್ನು ಇಟ್ಕೊಂಡು ದಮ್ಮಡಿ ದಬಾ ದಿಬಾ ಅಂತ ಏನೂ ಬಾರಿಸಿಲ್ಲ, ಒಂದೇ ಒಂದು ಹಾರ್ಪ್, ಡಿಂಗ್ 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 ಅನ್ನತ್ತಷ್ಟೇ ಅದು. ಹಲ್ಲೆಲೂಯಾ. ಅದನ್ನಿಟ್ಕೊಂಡು ಅವನ ಆರಾಧನೆ ಮಾಡುವಾಗ ಅವನೊಳಗಿದ್ದಂಥ ದುರಾತ್ಮನು ಸೌಲನ್ನು ಬಿಟ್ಟು ಹೊರಗೆ ಬಂತಂತ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆರಾಧನೆ ನಾವು ದೇವರಿಗೋಸ್ಕರ ಮಾಡುವಾಗ ವ್ಯತ್ಯಾಸ ನಾವಿಲ್ಲಿ ಕಾಣ್ತೇವೆ. ಹಲ್ಲೆಲೂಯಾ. ಆರಾಧನೆ ನಾವು ಮನುಷ್ಯರಿಗಾಗಿಯೋ ನಮಗಾಗಿಯೋ ನಾವು ಮಾಡುವಾಗ ವ್ಯತ್ಯಾಸ ಪರಲೋಕದಲ್ಲಿ ನಾವು ನೋಡ್ತೇವೆ. ಅರ್ಥ ಆಗ್ತಿದೆಯಾ? ಹಲ್ಲೆಲೂಯಾ. ನಾವು ಆರಾಧನೆ ದೇವರಿಗೋಸ್ಕರ ಮಾಡುವಾಗ ವ್ಯತ್ಯಾಸ ಭೂಮಿಯಲ್ಲಿ ಕಾಣುತ್ತೆ. ನಾವು ಆರಾಧನೆ ಜನರಿಗೋಸ್ಕರ ಮಾಡುವಾಗ ನಮ್ಮ ವ್ಯತ್ಯಾಸ ಪರಲೋಕದಲ್ಲಿ ಕಾಣುತ್ತೆ. ಹಲ್ಲೆಲೂಯಾ. ಏನ್ ಹೇಳ್ತಾರೆ ದೇವರು? ಯು ಹಿಪೋಕ್ರೇಟ್. ಹಲ್ಲೆಲೂಯಾ. ಸರ್ಪ ಜಾತಿಯವರೇ, ಹಲ್ಲೆಲೂಯಾ, ಒಳಗೊಂದು ಹೊರಗೊಂದು ಬಳಿದ ಸುಣ್ಣ ಬಳಿದ ಸಮಾಧಿ ಆಗಿದ್ದೀರಾ ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ. ಆದ್ದರಿಂದ ನಾವು ಹೊರಗಡೆ ಚೆನ್ನಾಗಿ ದೇವರಿಗೋಸ್ಕರ ಆರಾಧನೆ ಮಾಡುವರಾಗಿ, ಒಳಗೆ ನಮಗೋಸ್ಕರವೋ ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವೋ ಜನರು ಮೆಚ್ಚಬೇಕೆಂಬುದಕ್ಕಾಗಿಯೋ ನಾವು ಆರಾಧನೆ ಮಾಡುವುದಾದರೆ ಸುಣ್ಣ ಬಳಿದ ಸಮಾಧಿ ಆಗಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರ ಮುಂದೆ ಆರಾಧನೆ ಮಾಡಲು ನಿಲ್ಲುವಾಗ ಜ್ಞಾಪಕ ಇಟ್ಕೊಳ್ರಿ, ನಮ್ಮ ಮುಂದೆ ಪರಲೋಕ ಇದೆ, ನಮ್ಮ ಮುಂದೆ ದೇವಾದಿ ದೇವ ನಿಂತಿದ್ದಾನೆ. ನಾವು ಪರಲೋಕದ ದೇವರ ಸಿಂಹಾಸನದ ಮುಂದೆ ನಿಂತಿದ್ದೇವೆ. ಹಲ್ಲೆಲೂಯಾ. ನಮ್ಮ ಮುಂದೆ ಜನರಿಲ್ಲ, ನಮ್ಮ ಮುಂದೆ ಮನುಷ್ಯರಿಲ್ಲ, ನಮ್ಮ ಮುಂದೆ ದೇವರು ಸಿಂಹಾಸನ ರೂಢನಾಗಿ ನಮ್ಮ ಮುಂದೆ ಇದ್ದಾನೆ. ಆತನ ಮುಂದೆ ಹಾಡುವಾಗ ಹಲ್ಲೆಲೂಯಾ, ಭಯದಿಂದಲೂ ಭಕ್ತಿಯಿಂದಲೂ ನಡುಕದಿಂದಲೂ ಸಂತೋಷದಿಂದಲೂ ಆತನು ಸಂತೋಷ ಪಡುವಾಗ ನಾವು ಆರಾಧನೆ ಮಾಡುವುದಾದರೆ ನಮ್ಮ ಜೀವಿತವು ಎಲ್ಲಿಂದ ಎಲ್ಲಿಗೋ ದೇವರು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಪರಕ್ಮೆನ್ ಸಯ್ಯರ್ ಅವರ ಹಾಡು ನೋಡ್ರಿ, ಆವಾಗಿನಿಂದ ಹಿಡಿದು ಇವಾಗವರೆಗೂ ಅದೇ ಅಭಿಷೇಕವೇ, ಅದೇ ಆಶೀರ್ವಾದವೇ, ವ್ಯತ್ಯಾಸವೇ ಇಲ್ಲ. ಆದ್ದರಿಂದ ನಾವು ದೇವರಿಗೋಸ್ಕರ ಆರಾಧನೆ ಮಾಡುವಾಗ ಎಲ್ಲವೂ ವ್ಯತ್ಯಾಸವಾಗ್ತದೆ. ಹಲ್ಲೆಲೂಯಾ. ಅದರಿಂದ ದೇವರಿಗೋಸ್ಕರ ಆರಾಧನೆ ಮಾಡೋಣ. ಸಮಯ ಆಗ್ಬಿಡ್ತು, ಅನೇಕ ವಿಷಯಗಳಿದೆ. ಅದರಿಂದ ಯಾವಾಗಲೂ ನೀವು ಆರಾಧನೆ ಮಾಡಬೇಕಾದ್ರೆ, ಆರಾಧನೆ ಮುಗಿಸ್ಬೇಕಾದ್ರೆ ಹೇಗೆ ಮುಗಿಸ್ಬೇಕು? ಸುಮ್ಮನೆ ಆಮೇನ್ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಒಪ್ಕೊಳ್ಳಲ್ಲ. ಸರಿಗೆ ಮುಗಿಸ್ಬೇಕು. ಹೇಗೆ? ಆರಾಧನೆ ಮಾಡಿ, ದೇವರೇ ಇದುವರೆಗೂ ನಮ್ಮನ್ನು ನಡೆಸಿದೆ, ಎಲ್ಲ ಈ ಆರಾಧನೆಯ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಅಂತ ಸಮರ್ಪಿಸಿ ಒಪ್ಪಿಸ್ಕೊಟ್ಟು ಹೋಗ್ಬೇಕು. ಆ ಘನಮಾನ ಮಹಿಮೆ ಯಾರಿಗೆ? ಯಾರಿಗೆ? ಹೇಳದೇ ಇಲ್ಲಲ್ಲ ನಾವು. ಅದರಿಂದ ಆರಾಧನೆ ಮುಗಿಸ್ಬೇಕಾದ್ರೆ ಏನು ಬೇಕು? ಸ್ವಾಮಿ, ಈ ಆರಾಧನೆಯ ಎಲ್ಲ ಘನ ಮಾನ ಮಹಿಮೆ ನಿನಗೆ. ವಾಕ್ಯ ಮುಗಿಸ್ಬೇಕಾದ್ರೆ ಸ್ವಾಮಿ, ಈ ವಾಕ್ಯದ ಎಲ್ಲ ಘನಮಾನ ಮಹಿಮೆ ನಿನಗೆ ಅಂತ ಸಮರ್ಪಿಸಿ ಮುಗಿಸಿ ಹೋಗಬೇಕು. ಆತನ ಕೈಗೆ ಸಮರ್ಪಿಸಿ ಒಪ್ಪಿಸಿಕೊಟ್ಟು ಹೋಗುವಾಗ ನಮ್ಮ ಆರಾಧನೆ ಪೂರ್ಣ. ಸುಮ್ಮನೆ ಯಾರೋ ಒಬ್ರು ಒಂದ್ಸರಿ ಅವೆಲ್ಲ ಆಡಕ್ಕೆ ಕೊಟ್ಟಂಗೆ ಆಮೇನಂತ ಹೋದ್ರೆ ಇನ್ಮೇಲೆ ಕಾಚಿ ತಿಂದ್ಬಿಡ್ತೀನಿ. ಕರೆಕ್ಟಾಗಿ ಮುಗಿಸ್ಬೇಕು, ರೈಟಾಗಿ ಮುಗಿಸ್ಬೇಕು. ನಾನು ತಪ್ಪಾಗಿ ಮಾಡ್ತೀನ? ನಾನು ತಪ್ಪಾಗಿ ಮಾಡಿದ್ರೆ ಹೇಳಿ ಸಾಹೇಬ್, ಯಾಕೆ ಸರಿಗೆ ಮಾಡ್ತೀರಿ ನೀವು? ತೊಂದರೆ ಇಲ್ಲ, ಭಾಳ ಸಂತೋಷ. ಹಲ್ಲೆಲೂಯಾ.
ಅದರಿಂದ ಸರಿಯಾಗಿ ಮಾಡೋಣ, ಸರಿಯಾಗಿ ಆರಾಧನೆ ಮಾಡಿಕೊಳ್ಳೋಣ. ಅನೇಕ ವಿಷಯ ಇದೆ. ಈ ಒಂದು ಯೂತ್ ಮೀಟಿಂಗಲ್ಲಿ ನಮಗೆ ಸಮಯ ಕಡಿಮೆ ಇರೋದ್ರಿಂದ ಏನಾಗ್ತಾ ಇಲ್ಲ, ಎಷ್ಟೋ ವಿಷಯಗಳು ನಾನು ಹೇಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಒಂದು ಸಂಜೆ ಟೈಮಲ್ಲಿ ನಾವು ಒಂದು ಕಡೆ ಸಿಗೋಣ, ಮಾತಾಡೋಣ. ಅನೇಕ ವಿಷಯಗಳು ಮಾತಾಡಬೇಕು. ಹಿಂಗೆ ಮಾಡ್ತಾ ಇದ್ರೆ ಏನಾಗುತ್ತೆ, ರೊಟೀನ್ ಆಗಿಬಿಡುತ್ತೆ. ಏನಾಗುತ್ತೆ, ಅದೇ ರೊಟೀನ್, ಆ ರೊಟೀನ್ ಇರಬಾರ್ದು, ವ್ಯತ್ಯಾಸವಾಗಿರಬೇಕು. ಆದ್ದರಿಂದ ಪ್ರಾರ್ಥನೆ ಮಾಡಿಕೊಟ್ರೆ ಆದಷ್ಟು ಬೇಗ ದೇವರ ಎಲ್ಲ ಸರಿಪಡಿಸಿ ದೇವ್ರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ನಾವು ಕಣ್ಣುಗಳ ಮುಚ್ಚಿ, ಅಪ್ಪ ಇನ್ಮೇಲೆ ನಾನು ಆರಾಧನೆ ಮಾಡಿದ್ರೆ ನೀನು ಸಂತೋಷ ಪಡುವ ಹಾಗೆ, ನೀನು ಮೆಚ್ಚುವ ಹಾಗೆ ನಾನು ಮಾಡ್ತೇನೆ. ಮನುಷ್ಯರು ಮೆಚ್ಚುವ ಹಾಗೆಯೋ, ನಾನು ಮೆಚ್ಚಿಕೊಳ್ಳುವ ಹಾಗೆಯೋ, ಓ ಸ್ತೋತ್ರ, ರೀಲ್ಸ್ಗಾಗಿಯೋ ವ್ಯೂವ್ಸ್ಗಾಗಿಯೋ ಜನರು ಮೆಚ್ಚಿಕೊಳ್ಳುವುದಕ್ಕೆ ಮಾಡೋದಿಲ್ಲ ಸ್ವಾಮಿ. ಅಪ್ಪ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾನು ಆರಾಧಿಸುವ ಹಾಗೆ ನನಗೆ ಕೃಪೆ ಕೊಡಪ್ಪ ಅಂತ ಒಪ್ಪಿಸಿಕೊಳ್ಳೋಣ. ಸ್ತೋತ್ರ ಕರ್ತನೆ. ಅಪ್ಪ ನಾವು ಆರಾಧನೆ ಮಾಡೋದು ನಿನಗಾಗಿ ಸ್ವಾಮಿ, ನೀನು ಮೆಚ್ಚುವ ಹಾಗೆ ಅಪ್ಪ ಆರಾಧನಾ ಅಭಿಷೇಕ ನಿನ್ನ ಮಕ್ಕಳಲ್ಲಿ ಸುರಿಸು. ನೀನು ಮೆಚ್ಚುವ ಹಾಗೆ ಆರಾಧಿಸುವಂತೆ ಸಹಾಯ ಮಾಡು ಅಪ್ಪ. ಸ್ತೋತ್ರ, ನಿಮ್ಮ ಮಕ್ಕಳ ಮುಖಾಂತರ ಮಹಿಮೆಯಾದ ಕಾರ್ಯಗಳನ್ನು ಮಾಡು. ನನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಎಲ್ಲ ಘನಮಾನ ಮಹಿಮೆಗಳು ನಿಮಗೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.